ಡಾಕ್ಟರ್ ಸುಧಾಕರ್ಗ ಅಥವಾ SR ವಿಶ್ವನಾಥ್ ಅವರ ಮಗ ಅಲೋಕ್ಗ ಅನ್ನುವಂಥ ಚರ್ಚೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಕೊನೆಗೂ ಸುಧಾಕರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. SR ವಿಶ್ವನಾಥ್ ಅವರು ಕೂಡ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅವರ ಜೊತೆಗಿದ್ದರು. ಜೊತೆಗೆ ನಟಿ ತಾರಾ ಅವರು ಕೂಡ ಒಂದು ಪ್ರತ್ಯೇಕ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಯಾಕಂದರೆ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಇನ್ನೊಬ್ಬರು ಅಭ್ಯರ್ಥಿ ಇರಲಿ ಅನ್ನೋಂಥ ಕಾರಣಕ್ಕಾಗಿ ಕೂಡ ಇರಬಹುದು ಪ್ರತ್ಯೇಕವಾಗಿ ಒಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರೆ. ಸಮ್ಟೈಮ್ಸ್ ಕ್ಯಾಂಡಿಡೇಟ್ಗಳ ಪ್ರಾಬ್ಲಮ್ ಉಂಟಾದಾಗ ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. SR ವಿಶ್ವನಾಥ್ ಬಹಳ ಕೋಪಗೊಂಡಿದ್ದರು. ನಾನು ಯಾವುದೇ ಕಾರಣಕ್ಕೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆ ಚುನಾವಣಾ ಪ್ರಚಾರ ಮಾಡೋದಿಲ್ಲ ಅಂತ ಹೇಳಿದರು. ಆಮೇಲೆ ಅವರ ಮನವೊಲಿಸಲಾಯಿತು. ಅದಾದ ನಂತರ ಡಾಕ್ಟರ್ ಕೆ ಸುಧಾಕರ್ ವಿಶ್ವನಾಥ್ ಅವರ ಮನೆಗೆ ಹೋದರು. ಅಲ್ಲಿ ಅಲೋಕ್ ವಿಶ್ವನಾಥ್ ಕೂಡ ಇದ್ದರು. ಮಗ ಮತ್ತು ತಂದೆಗೆ ಟಿಕೆಟ್ ಕೊಡೋದು, ಯಾಕಂದರೆ ಎಲ್ಲ ಶಾಸಕರಾಗಿದ್ದಾರೆ SR ವಿಶ್ವನಾಥ್. ಅವರ ಮಗ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ನಾನೇ ಕಣಕ್ಕಿಳಿತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕೊನೆಗೆ ಅವರ ಮುನಿಸು ಶಮನಗೊಂಡಿದೆ. ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಜೊತೆಗೆ ತಾರಾ ಅವರು ಕೂಡ ಒಂದು ಪ್ರತ್ಯೇಕ ನಾಮಪತ್ರ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಕಣಕ್ಕಿಳಿದಿದ್ದಾರೆ. ರಕ್ಷಾ ರಾಮಯ್ಯ ಹಾಗೂ ಡಾಕ್ಟರ್ ಕೆ ಸುಧಾಕರ್ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಶ್ರೀವೀರಾಂಜನೇಯ ಸ್ವಾಮಿ ವರಪ್ರಸಾದ ಸಿದ್ಧಿರಸ್ತು ಮರುತಯೇನಾವರ್ಧಯಂತೆ ಶತಮೇನೇವ ಶತಾತ್ಮಾನಂ ಭವತೆ ಶತಮನಂತಂ ಭವತಿ ಶತಮಿ ದೀರ್ಘಮಾಯುಃ. ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಾವು ಚಟುವಟಿಕೆ ನಾನು 45 ವರ್ಷದಲ್ಲಿ ನಾವು ಯಾವುದು ಕೂಡ ಮಾಡಿಲ್ಲ. ಸೊ ಯಾವುದೇ ಸಂದರ್ಭದಲ್ಲಿ ಒಬ್ಬರಿಗೆ ಸೀಟ್ ಸಿಗಲಿಲ್ಲ ಅಂತಂದಾಗ ಒಂದು 4-5 ದಿನ ಅದು ಸ್ವಲ್ಪ ಅಸಮಾಧಾನ ಇರ್ತದೆ. ಸುಧಾಕರ್ ಸಿಗಲಿಲ್ಲ ಅಂದಿದ್ರು ಕೂಡ ನಾವು ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ಬೇಕಾಗಿತ್ತು. ಸೊ ಇದೇನು ಭಾಳ ದೊಡ್ಡ ವಿಚಾರ ಏನಲ್ಲ. ಅದರಲ್ಲಿ ಈಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಚಿಕ್ಕಬಳ್ಳಾಪುರವನ್ನು ಮತ್ತೆ BJP ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಾವು ಚಟುವಟಿಕೆ ನಾನು 45 ವರ್ಷದಲ್ಲಿ ನಾವು ಯಾವುದು ಕೂಡ ಮಾಡಿಲ್ಲ. ಸೊ ಯಾವುದೇ ಸಂದರ್ಭದಲ್ಲಿ ಒಬ್ಬರಿಗೆ ಸೀಟ್ ಸಿಗಲಿಲ್ಲ ಅಂತಂದಾಗ ಒಂದು 4-5 ದಿನ ಅದು ಸ್ವಲ್ಪ ಅಸಮಾಧಾನ ಇರ್ತದೆ. ಸುಧಾಕರ್ ಸಿಗಲಿಲ್ಲ ಅಂದಿದ್ರು ಕೂಡ ನಾವು ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ಬೇಕಾಗಿತ್ತು. ಸೊ ಇದೇನು ಭಾಳ ದೊಡ್ಡ ವಿಚಾರ ಏನಲ್ಲ. ಅದರಲ್ಲಿ ಈಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಚಿಕ್ಕಬಳ್ಳಾಪುರ ಅಮಿತ್ ಶಾ ಮೊನ್ನೆ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದರು. ರಾಜ್ಯಕ್ಕೆ ಭೇಟಿ ಕೊಟ್ಟ ನಂತರ ಅಲ್ಲಿ ಪ್ರಮುಖವಾಗಿ ಅರಮನೆ ಮೈದಾನದಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಯಿತು. ನಂತರ ರೋಡ್ ಶೋ ಮಾಡಿದರು ಬೆಂಗಳೂರು ಗ್ರಾಮಾಂತರದಲ್ಲಿ ರೋಡ್ ಶೋ ನೋಡಿದ ನಂತರ ಏರ್ಪೋರ್ಟ್ಗೆ ವಾಪಸ್ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು JDSನ ಕುಮಾರಸ್ವಾಮಿ ಅವರ ಜೊತೆ ಒಂದು 5 ನಿಮಿಷಗಳ ಕಾಲ ಸೀಕ್ರೆಟ್ ಮೀಟಿಂಗ್ ಮಾಡಿದ್ರಂತೆ. ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್ ಮೀಟಿಂಗ್. ಅದು ಕೂಡ ಏರ್ಪೋರ್ಟ್ನಲ್ಲಿ ಅವರು ದೆಹಲಿಗೆ ಹಾರುವ ಮುನ್ನ ಅಮಿತ್ ಶಾ ಸೀಕ್ರೆಟ್ ಮೀಟಿಂಗ್ ಮಾಡಿದ್ರಂತೆ. ಈ ಸೀಕ್ರೆಟ್ ಮೀಟಿಂಗ್ ಭಾಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಾಧಾರಣವಾಗಿ ಅಮಿತ್ ಶಾ ಎಲ್ಲಿಗಾದರೂ ಕೂಡ ಬಂದಾಗ ಜನ ಸ್ತೋಮ ಕಾಣದೇ ಇದ್ದರೆ ಅಲ್ಲಿಯ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಮೊನ್ನೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಅಮಿತ್ ಶಾ ಫುಲ್ ಖುಷಿಯಾಗಿದ್ದಾರೆ. ಅಮಿತ್ ಶಾ ಫುಲ್ ಖುಷಿಯಾಗ್ಬಿಟ್ಟು ತಕ್ಷಣವೇ ಇಬ್ಬರನ್ನು ಕೂಡ ಇನ್ನು ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ 5 ನಿಮಿಷ ಮೀಟಿಂಗ್ ಮಾಡಿದ್ರಂತೆ ಏರ್ಪೋರ್ಟ್ನಲ್ಲಿ. ಆಗ ವಿಜೇಂದ್ರ ಕೂಡ ಇದ್ರಂತೆ, ಕುಮಾರಸ್ವಾಮಿ ಅವರು ಕೂಡ ಇದ್ರಂತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಏನೆಲ್ಲ ಮಾಡಬೇಕು, ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕು, ಅವರ ಕೆಲವು ಐಡಿಯಾಗಳನ್ನು ಅಮಿತ್ ಶಾ ಕೊಟ್ಟಿದ್ದಾರೆ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಪ್ಪ ಅಂತಂದರೆ ಎರಡೂ ಪಕ್ಷಗಳ ಕಾರ್ಯಕರ್ತರನ್ನು ಬೆಳೆಸುವಂಥ ಕೆಲಸ ಆಗಬೇಕು. ಅಂದರೆ BJP ಮತ್ತು JDSನ. ಆಮೇಲೆ ಬೂತ್ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿ ಅಂತೇಳಿ ಅಮಿತ್ ಶಾ ಒಂದು ಎಕ್ಸ್ಪರ್ಟ್. ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಮಿತ್ ಶಾ ಅವರ ಯಾಕೆ ಅಮಿತ್ ಶಾ ಅವರಿಗೆ ಒಂದು ಚಾಣಕ್ಯ ಹೆಸರು ಬಂತು ಅಂತಂದರೆ, ಒಂದು ಕ್ಷೇತ್ರ ಅಂತ ಹೇಳುವಾಗ ಅಯ್ಯೋ ಎಲ್ಲ ಕ್ಷೇತ್ರವನ್ನು ನಾನೇ ತಲೆ ಮೇಲೆ ಹೊತ್ಕೊಂಡು ತಿರುಗಬೇಕಾ, ಹಾಗೇನಿಲ್ಲ. ಅವ್ರದ್ದು ಹೆಂಗೆ ಅಂದರೆ ಬೂತ್ ಮಟ್ಟ ಆದ ನಂತರ ಪೇಜ್ ಪ್ರಮುಖ. ಒಂದು ಬೂತ್ನಲ್ಲಿ ಎಷ್ಟು ಜನ ಇರ್ತಾರೆ? 200 ಜನ ಇರ್ತಾರೆ. 200 ಜನ ಇದ್ದರೆ ಏನು ಮಾಡ್ತಾರೆ? ಅವರಿಗೆ 200 ಜನಕ್ಕೆ 10 ಜನಕ್ಕೆ ಒಬ್ಬೊಬ್ಬರನ್ನ ಮಾಡ್ತಾರೆ. ಆ ಥರನ ಪೇಜ್ ಪ್ರಮುಖ. ಆತ 10 ಜನರನ್ನು ಓಲೈಸ್ತಾ ಇದ್ದರೆ ಸಾಕು. ಬನ್ನಿ ಸರ್, ನಾಳೆ ವೋಟ್ ಮಾಡಿ ಸರ್, ನಿಮಗೇನಾಗಬೇಕು ಸರ್, ಎಲ್ಲ ಮಾಡೋಣ ಸರ್, ಹಿಂಗೆಲ್ಲ ಮಾತಾಡಿ ಅವ್ರನ್ನ ಚೆನ್ನಾಗಿಟ್ಕೋಬೇಕು ಅಂತೇಳಿ. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ಮಾತುಕತೆ ನಡೆಸಿದ್ದಾರೆ. 5 ನಿಮಿಷದ ಮೀಟಿಂಗ್, ಭಾಳ ದೊಡ್ಡ ಮೀಟಿಂಗ್ ಆಯ್ತಂತೆ. ಭಾಳ ಖುಷಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಜನ ಸೇರಿದ್ದು ನಮಗೆ ಕೂಡ ಭಾಳ ಆಶ್ಚರ್ಯ ಆಗಿತ್ತು. ಇದು ಜನ ಈ ಥರ ಸೇರಿದ್ದು. ಸಮ್ಟೈಮ್ಸ್ ಜನ ಸೇರ್ತಾರೆ, ವೋಟ್ ಆಗೋದಿಲ್ಲ ಅದು ಬೇರೆ ವಿಚಾರ. ಆದರೆ ರಾಜಕಾರಣಿಗಳಿಗೆ ಒಂದು ಪಲ್ಸ್ ಸಿಕ್ಬಿಡುತ್ತೆ. ಸಾಧಾರಣವಾಗಿ ಯಾವುದೇ ದೊಡ್ಡ ನಾಯಕ ಒಂದು ರೋಡ್ ಶೋ ಅಥವಾ ಮನೆ ಹೋಗುವಂಥ ಸಂದರ್ಭದಲ್ಲಿ ಜನಸ್ತೋಮವನ್ನು ಸೇರಿನೇ ಅಲ್ಲಿ ಗೆಲ್ತಾರ ಸೋಲ್ತಾರ ಎಲ್ಲವೂ ಕೂಡ ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿ ಇಂಥ ಮೀಟಿಂಗ್ ನಡೆದಿದೆ, ನೀವು ಗಮನಿಸ್ಬೋದು.
ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲೋದಕ್ಕೆ HDK ಜೊತೆ ಅಮಿತ್ ಶಾ ಸೀಕ್ರೆಟ್ ಸಭೆ ನಡೆಸಿದ್ದಾರೆ. 5 ನಿಮಿಷ ಸಲಹೆ ಕೊಟ್ಟಿದ್ದಾರೆ ಅಂತ ಈಗಾಗಲೇ JP ಶೆಟ್ಟಿ ಅವರು ಹೇಳ್ತಾ ಇದ್ದ ಹಾಗೆ ಚುನಾವಣಾ ಚಾಣಕ್ಯ ಅಂತಲೇ ಅಮಿತ್ ಶಾ ಹೆಸರು ಗಳಿಸಿದ್ದು ಹೇಗೆ ಅಂತಂದ್ರೆ ವಿಭಿನ್ನ ರೀತಿಯ ತಂತ್ರಗಳಿಂದಾಗಿ. ಅದಕ್ಕೆ ಕೆಲವೊಂದು ಸರಿ ಹೇಳ್ತಾರೆ ದೇರ್ ಆರ್ ನೋ ಶಾರ್ಟ್ ಕಟ್ಸ್ ಟು ಸಕ್ಸಸ್ ಅಂತ. ಹಾಗೆ ಕೇವಲ ಶಾರ್ಟ್ ಕಟ್ಸ್ ಮಾತ್ರ ಅಲ್ಲ, ಬಟ್ ವಿಶೇಷವಾದ ಪ್ಲ್ಯಾನ್ಗಳಿರ್ತವೆ, ಯೋಜನೆಗಳಿರ್ತವೆ, ಅಂಥದ್ದನ್ನು ಅಮಿತ್ ಶಾ ಮಾಡಿ ತೋರಿಸಿದ್ದಾರೆ.